ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಈ ವಿಡಿಯೋ ಮಾಡೋದೇನು ಉದ್ದೇಶಪ್ಪ ಅಂದರೆ ಮಾರ್ಚ್ 22ರಂದು ನಡೀತಕ್ಕಂಥ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಗಣಿತ ವಿಭಾಗದ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನನ್ನು ತಂದಿದ್ದೀನಿ. ಬನ್ನಿ ಡಿಸ್ಕಸ್ ಮಾಡೋಣ. ಏನೈತೆ ಪ್ರಶ್ನೆ ಅಂತಂದರೆ, ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. 5 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿಯ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ವ್ಯತ್ಯಾಸ ಮಾಡ್ಬೇಕಂತ ಇದರದು 5 ಅಂಕಿದು ದೊಡ್ಡ ಸಂಖ್ಯೆ ಮತ್ತು 4 ಅಂಕಿ ಚಿಕ್ಕ ಸಂಖ್ಯೆ. ಫಸ್ಟ್ 5 ಅಂಕಿ ದೊಡ್ಡ ಸಂಖ್ಯೆ ಬರ್ಕೋಬೇಕು. ನೆನಪಿರಲಿ, 5 ಅಂಕಿ ಅಂದ ತಕ್ಷಣ 5 ಸ್ಥಾನವನ್ನು ಹೊಂದಿರ್ತದೆ. ಸೊ ದೊಡ್ಡ ಸಂಖ್ಯೆ ಅಂದರೆ 99,999. ಇದು 5 ಅಂಕಿ ದೊಡ್ಡ ಸಂಖ್ಯೆ. ನೆಕ್ಸ್ಟ್ 4 ಅಂಕಿಯ ಚಿಕ್ಕ ಸಂಖ್ಯೆ ಅಂದೇಳಿ 4 ಅಂಕಿಗಳಿರ್ತಾವ. ಸೊ 1000 ಚಿಕ್ಕ ಸಂಖ್ಯೆ 1000. ಸೊ ಇವುಗಳ ವ್ಯತ್ಯಾಸ ಕೇಳ್ತದ ನೋಡ್ರಿ. ವ್ಯತ್ಯಾಸ ಇಟ್ ಮೀನ್ಸ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತ ನೋಡಿ. ಕಳೀರಿ, 9 0 ಹೋದರೆ 9, 9 0 ಹೋದರೆ 9, 9 0 ಹೋದರೆ 9, 9 1 ಹೋದರೆ 8, ನೆಕ್ಸ್ಟ್ 9ಕ್ಕೆ 9. ಸೊ ಉತ್ತರ 98,999. ನಮ್ಮ ಪ್ರಶ್ನೆಗೆ ಉತ್ತರ ಮೊದಲನೇ ಆಯ್ಕೆ 1ರಲ್ಲಿ ಇದೆ. ಇದು ಸರಿಯಾದ ಉತ್ತರ. ಬನ್ನಿ ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನಿದೆ ಅದಕ್ಕಿಂತ ಮೊದಲು ನೋಡ್ರಿ, ಚಾಲೆಂಜ್ ಜೀನಿಯಸ್ ಅವಾರ್ಡ್ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಯಾರೆಲ್ಲ ಬರಿತಾ ಇದ್ದಾರಲ್ಲ ಅವರಿಗೆಲ್ಲ ಪ್ರವೇಶ ಫೀ 200 ಇದೆ, ಎಂಟ್ರೆನ್ಸ್ ಫೀ ಇದೆ. ಬನ್ನಿ ಏನಪ್ಪ, ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡ್ ಉಚಿತವಾಗಿ ಕೊಡಲಾಗುವುದು. ಆ ಎಕ್ಸಾಮ್ ಪ್ಯಾಡ್ ಎಲ್ಲೈತೆ ನೋಡ್ರಿ, ಕಾಣುತ್ತಲ್ಲ. ಈ ರೀತಿಯ ಒಂದು ನಮ್ಮ ಸಂಸ್ಥೆಯ ಒಂದು ಎಕ್ಸಾಮ್ ಪ್ಯಾಡನ್ನು ವಿತರಿಸ್ತೀವಿ. ಅದ್ರ ಜೊತೆಗೆ 1-2 ಪೆನ್ ಸಹ ಕೊಡ್ತೀವಿ. ಬನ್ನಿ ಮುಂದಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನೈತೆ ನೋಡ್ರಿ. ರವಿಯ ಬಳಿ ರೂಪಾಯಿ 95.25 ಹಣವಿದೆ. ಈ ಹಣದಲ್ಲಿ ರೂಪಾಯಿ 22.25 ಕೊಟ್ಟು ಒಂದು ಬುಕ್ಕನ್ನು, ಇಟ್ ಮೀನ್ಸ್ ಪುಸ್ತಕವನ್ನು ಕೊಂಡರೆ ಅವನ ಬಳಿ ಉಳಿಯುವ ಹಣ ಅಂತ ಕೇಳ್ತಿದ್ದಾರೆ. ಅಂದರೆ ಏನಂದರೆ, ರವಿ ಬಳಿ ಇಷ್ಟು ಹಣ ಐತಂತೆ, ಇದರಲ್ಲಿ ಇಷ್ಟು ಹಣ ಕೊಟ್ಟು ಒಂದು ಪುಸ್ತಕವನ್ನು ಖರೀದಿ ಮಾಡ್ತದನ, ಉಳಿತಕ್ಕಂಥ ಹಣ ಕೇಳ್ತಾರೆ. ಬನ್ನಿ ಏನು ಮಾಡ್ಬೇಕಪ್ಪ, ಕಳಿಬೇಕು. ಇದ್ದ ಹಣದಲ್ಲಿ ಅಷ್ಟು ಹಣವನ್ನು ಖರ್ಚು ಮಾಡಿದ್ರೆ ಉಳಿತಕ್ಕಂಥ ಹಣ ಕೇಳಿದ್ರೆ ಕಳೆಯುವ ಲೆಕ್ಕ ಇದು. ಸೊ ದಶಮಾಂಶ ಒಟ್ಟು ನೋಡ್ರಿ, ಇಲ್ಲಿ ಪಾಯಿಂಟ್ ಇದೆ ನೋಡ್ರಿ. ಸೊ ಇದು ದಶಮಾಂಶ ಲೆಕ್ಕ ಆಯ್ತು. ದಶಮಾಂಶ 95.25 ಹಿಂಗೆ ದಶಮಾಂಶ ಬರ್ಕೋಬೇಕು. ಚಂದ ಪಾಯಿಂಟ್ ಕೆಳ ಪಾಯಿಂಟ್ ಬೇಕು. 22 ಬಲಗಡೆ ಐತೆ, ಬಲಗಡೆ ಹಚ್ಕೋಬೇಕು. ತದನಂತರ 2 5 ಕಡೆ ಐತೆ, ಹಚ್ಕೋಬೇಕು. ಕಳಿಬೇಕು ನೋಡ್ರಿ. ಯಾಕಪ್ಪ ಅಂದರೆ ಇಷ್ಟು ಹಣದಲ್ಲಿ ಈ ಹಣದ ಬುಕ್ಕನ್ನು ಖರೀದಿ ಮಾಡ್ಯಾನ, ಕಳಿಬೇಕು. ಉಳಿದಿದ್ದು ಕೇಳ್ಯಾರ. 5 0, 2 0, ಪಾಯಿಂಟ್ ಇಡ್ರಿ. 5 2 3, 9 2 7. ಸೊ 73.00 ಅಂದರೆ 73 ರೂಪಾಯಿ ಉಳಿತು. ಯಾವ ಆಪ್ಷನ್ ಆಗೈತೆ ನೋಡ್ರಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಬನ್ನಿ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 3 ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನ, ಆ ಕೋನಗಳ ಆಧಾರದ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಬನ್ನಿ ಫಸ್ಟ್ ನಾವು ಕೋನಗಳನ್ನು ಗುರುತು ಮಾಡ್ತಾ ಹೋಗೋಣ. ಇಲ್ಲಿ ನೋಡಮ್ರಿ, ಇಲ್ಲಿ ಸಿ ಐತೆ, ಓ ಐತೆ, ಬಿ ಐತೆ, ಎ ಐತೆ. ಇವೆಲ್ಲ ವೇರಿಯೇಬಲ್ಸ್ ಅದಾವ ನೋಡ್ರಿ. ಇವೆಲ್ಲ ಕಿರಣಗಳು, ಈ ಸದ್ಯ ಈ ಕೋನದ ಕಿರಣಗಳು. ಇಲ್ಲಿ ನೋಡ್ರಿ, ಇಲ್ಲಿ ಈ ರೀತಿ ಇದ್ದರೆ ಇದು ಲಂಬ ಕೋನ. ಅಂದರೆ ಕೋನ ಎ ಓ ಬಿ ಲಂಬ ಕೋನ. ಅವ್ರು ಕ್ವಶನ್ನೇ ಕೇಳಿದೇನು, ಲಘು ಕೋನ. ಲಘು ಕೋನ ಅಂದ್ರೇನು, 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ. ಇವು ಎರಡರ ಮಧ್ಯದಲ್ಲಿ ಇದ್ದರೆ ಇದಕ್ಕೆ ನಾವು ಲಘು ಕೋನ ಅಂತೀವಿ. ಇದರ ಅರ್ಥ ಈ ರೀತಿ ನೋಡ್ರಿ, ಗಮನ ಕೊಡ್ರಿ. ಸೊ ಇದು 0 ಡಿಗ್ರಿ, ಇದು 90 ಡಿಗ್ರಿ. ಇವು ಎರಡರ ಮಧ್ಯದಾಗಿರ್ತದೆ ನೋಡ್ರಿ. ಅಂದರೆ ಈ ರೀತಿ ಇರಬೇಕು ಅಥವಾ ಈ ರೀತಿ ಇರ್ಬೋದು. ಈ ರೀತಿ ಇವು ಎರಡರ ಮಧ್ಯ ಇರಬೇಕು. ಇಲ್ಲಿರ್ತಕ್ಕಂಥ ಕೋನದಲ್ಲಿ ನೋಡಮ್ರಿ, ಇದು ಲಂಬ ಕೋನ ಐತಿ. ಸೊ ಇದು ನೋಡ್ರಿ, ಇದು ವಿಶಾಲ ಕೋನ. ಅಂದರೆ ಸಿ ಓ ಬಿ ಅನ್ನೋದು ವಿಶಾಲ ಕೋನ. ನಮಗೆ ಲಘು ಕೋನ ಈ ಚಿತ್ರದಲ್ಲಿ ಐತಪ್ಪ ಅಂದರೆ ಇಲ್ಲೇ ನೋಡ್ರಿ, ಇದೇನೈತಲ್ಲ ಈ ಚಿತ್ರ ಇಲ್ಲಿ ಬರುತ್ತೆ ನೋಡ್ರಿ. ಸೊ ಇದು ಲಘು ಕೋನ. ಅಂದರೆ ಸಿ ಓ ಎ ಅಥವಾ ಎ ಓ ಸಿ ಇದು ಲಘು ಕೋನವಾಗಿದೆ. ಇಲ್ಲಿ ಬರ್ರಿ, ಯಾವುದೈತೆ ನೋಡ್ರಿ, ಸಿ ಓ ಎ ಇದೆ ನೋಡಮ್ರಿ. ಐತೆ ನೋಡ್ರಿ, ಸಿ ಓ ಐತೆ ಕಾಣುತ್ತಲ್ಲ. ಸೊ ಇದು ಲಘು ಕೋನ. ನೆನಪಿರಲಿ, 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ನಡು ಇದ್ದರೆ ಇದಕ್ಕೆ ನಾವು ಲಘು ಕೋನ ಅಂತೀವಿ.
ಸರ್ 90 ಡಿಗ್ರಿ ಇದ್ದರೆ ಇದಕ್ಕೆ ಲಂಬ ಕೋನ ಅಂತೀವಿ. ಲಂಬ ಕೋನ ಸ್ಟ್ರೇಟ್ ಆ್ಯಂಗಲ್, ರೈಟ್ ಆ್ಯಂಗಲ್ ನೋಡಿರಿ. ಹೇಳ್ತು ನೋಡ್ರಿ, ಎ ಒ ಬಿ ಅಥವಾ ಬಿ ಒ ಎ ನೋಡಿರಿ. ಬಿ ಒ ಎ ಒ ಬಿ ಇವೆರಡು 90 ಡಿಗ್ರಿ ಲಂಬ ಕೋನ. ಅಂದರೆ ಸಿ ಒ ಬಿ ಏನು, ಸಿ ಒ ಬಿ ಇದೊಂದು ವಿಶಾಲ ಕೋನ. ಸೊ ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಆದರೆ ನಮ್ಮ ಪ್ರಶ್ನೆಗೆ ಉತ್ತರ ಸಿ ಒ ಎ ಅಥವಾ ಎ ಒ ಸಿ. ನಮ್ಮ ಪ್ರಶ್ನೆ ಉತ್ತರ ನೋಡಿ ಸಿ ಒ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಬನ್ನಿ ಇದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. 6/10 ಈ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಯಾರ. 6/10 ಇದನ್ನು ದಶಮಾಂಶ ರೂಪದಲ್ಲಿ ಬಿಡಬೇಕಪ್ಪ ಅಂದರೆ ಈ 6ಕ್ಕೆ 6 ಹಂಗೆ ಬರ್ಕೋಬೇಕು. ಕೆಳಗೆ ಎಷ್ಟು ಸೊನ್ನೆ ಅದಾವ, 1 ಸೊನ್ನೆ ಐತೆ. ಕೇವಲ 1 ಅಂಕಿ ಬಿಟ್ಟು ಪಾಯಿಂಟ್ ಇಡ್ರಿ. ಸೊ ಇಲ್ಲಿ ಹಿಂದಕ್ಕೆ ಏನಕ್ಕೆ 0 ಹಚ್ಚಿರಿ. 0.6 ಇದರ ಉತ್ತರ 0.6. ಯಾವ ಆಪ್ಷನ್ ಆಗೈತೆ ನೋಡ್ರಿ, ಆಪ್ಷನ್ ಎದಲ್ಲಿ ಸರಿಯಾದ ಉತ್ತರ ಇದೆ. ಒಂದು ವೇಳೆ ಕೆಳಗೆ 2 ಸೊನ್ನೆ ಐತೆ, ಉದಾಹರಣೆ 6/100 ಇತ್ತು ಅನ್ಕೊಳ್ಳೋಣ. ಸೊ ಇದನ್ನ ಹೆಂಗೆ ಬರಬೇಕು, 6ಕ್ಕೆ 6 ಬರ್ಕೊಡ್ರಿ. ಕೆಳಗೆ ಎಷ್ಟು ಸೊನ್ನೆ ಅದಾವ, 2 ಸೊನ್ನೆ. ಇದರರ್ಥ 2 ಅಂಕಿಗಳಾದಂಥ ಬಿಂದು ಕೊಡ್ರಿ. ಇದೊಂದು ಅಂಕಿ, ಇಲ್ಲಿ ಏನು ಲೆಕ್ಕ 1 ಸೊನ್ನೆ ಕೊಡ್ರಿ. ಈಗ 2 ಅಂಕಿ ಅದ ನೋಡ್ರಿ, 1 2 2 ಅಂಕಿ, ಇಲ್ಲಿ ಪಾಯಿಂಟ್ ಕೊಟ್ಟು 1 ಸೊನ್ನೆ ಕೊಡ್ರಿ. ಸೊ ಇದು ಉತ್ತರ ಆಗುತ್ತೆ. ನಾನು ಜಸ್ಟ್ ಉದಾಹರಣೆ ಕೊಡ್ತಾ ಇದ್ದೀನಿ. ಸೊ ನಮ್ಮ ಪ್ರಶ್ನೆ 6/10 ಉತ್ತರ 0.6, ಆಪ್ಷನ್ ಎ ಸರಿಯಾದ ಉತ್ತರ. ಈ ಥರ ಇದ್ದರೆ ಇದು ಉತ್ತರ ಬರುತ್ತೆ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ನೋಡ್ರಿ. 38,624ಕ್ಕೆ ಎಷ್ಟನ್ನು ಸೇರಿಸಿದರೆ 68,624 ಆಗುತ್ತದೆ ಅಂತ ಕೇಳ್ತಿದ್ದಾರೆ. ನೋಡ್ರಿ ಅವ್ರ ಕ್ವಶನ್ ಕೇಳಿದ್ರೆ ಈ ಸಂಖ್ಯೆಗೆ ಎಷ್ಟನ್ನು ಸೇರಿಸಿದ್ರೆ 6 ಬರುತ್ತೆ ಅಂತ ನೋಡಕತ್ತಾರೆ. ಇದಕ್ಕೆ ಎಷ್ಟೋ ಸೇರಿಸ್ಬೇಕು, ಅವಾಗ ಇದು ಎಷ್ಟು ಬರುತ್ತೆ ಅಂತ ಕೇಳೋದು. ಅವಾಗ ಏನು ಮಾಡಬೇಕು, ಎಷ್ಟು ಸೇರಿಸ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಇದ್ರಾಗ ಇದನ್ನು ಕಳೆದು ಬಿಟ್ರೆ ನಮ್ಮ ಉತ್ತರ ಸಿಕ್ಬಿಡ್ತೈತಿ. ಅದಕ್ಕೆ ಮಾಡಬೇಕು, ಇದ್ರಾಗ ಇದನ್ನು ಕಳಿಬೇಕು. ಈ ಸದ್ಯ 68,624ರಲ್ಲಿ ಈ ಸಂಖ್ಯೆಯನ್ನು ಕಳೀರಿ, ನಮಗೆ ಕೂಡಿಸಬೇಕಾದ ಸಂಖ್ಯೆ ಸಿಗುತ್ತಾ. 38,624 ಕಳೆದ್ರೆ ನಮಗೆ ಈ ಸಂಖ್ಯೆ ಎಷ್ಟು ಸೇರಿಸಿದರೆ ಇದು ಸಿಗ್ತದೆ. ಸೊ ಕಳೀರಿ. ಫಸ್ಟ್ ನೋಡಮ್ರಿ, 4 4 0, 2 2 0, 6 6 0, 8 8 0, 6 3 3 ಅಂದರೆ 30,000. ಇದಕ್ಕೆ 30,000 ಸೇರಿಸಿದರೆ 68,624 ಸಿಗ್ತದೆ. ಅಂದರೆ ಉತ್ತರ ನಮ್ಮ ಆಯ್ಕೆಯಲ್ಲಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ 6ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. 6ನೇ ಪ್ರಶ್ನೆ ಐತೆ 9,625 ಮತ್ತು 2,444 ಇವುಗಳನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಮೊತ್ತ ಕಂಡುಹಿಡಿಯಿರಿ. ಫಸ್ಟ್ ಏನು ಮಾಡ್ಬೇಕಂದ್ರೆ 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಮೊತ್ತ ಕಂಡು ಮೊದಲು ಇದರ ಅಂದಾಜು ಮಾಡಂಬರಿ. 9,625 ಮತ್ತು 2,444 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು. ನೀವು ಬಿಡಿ 10 ಈ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಪ್ಪ ಅಂದರೆ ಇದಕ್ಕೆ ಮಾಡ್ಬೇಕಂದ್ರೆ ಪಕ್ಕದಲ್ಲಿ ಏನಿದೆ, ಮುಂದೆ 5 ಇದೆ. ನೆನಪಿರಲಿ, ಅಂದಾಜು ಮಾಡ್ಬೇಕಂದ್ರೆ ಯಾವಾಗ ಅಲ್ಲಿ 0 1 2 3 4 ಈ ರೀತಿ ಸಂಖ್ಯೆಗಳು ಅದರ ಬಲದ ಸ್ಥಾನಗಳಲ್ಲಿ. ಇದ್ರ ನೆಕ್ಸ್ಟು ಯಾವುದೇ ಸ್ಥಾನಕ್ಕೆ ನೀವು ಅಂದಾಜು ಮಾಡ್ಬೇಕಂದ್ರೆ ಬಲ ಸ್ಥಾನದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬಲಗಡೆ ಸ್ಥಾನಗಳಲ್ಲಿ ಅಬ್ಸರ್ವ್ ಮಾಡೋಕೆ ಈ ನಂಬರ್ ಇದಾವ ಅಬ್ಸರ್ವ್ ಮಾಡೋಕೆ. ಅಥವಾ 5 6 7 8 9 ಈ ಸಂಖ್ಯೆದವ ನೋಡ್ಬೇಕು. ಇವೆರಡರಲ್ಲಿ ಯಾವ ಸಂಖ್ಯೆ ನೋಡ್ಬೇಕು. ಈ ಸಂಖ್ಯೆಗಳಿದ್ದರೆ ಇಲ್ಲಿ 0 ಕೊಡ್ಬೇಕು, ಅಥವಾ ಈ ಸಂಖ್ಯೆಗಳಿದ್ದರೆ ಇದಕ್ಕೆ 1 ಕೂಡಿಸ್ಬೇಕು. ನೋಡಂಬ್ರಿ, ಈ ಸಂಖ್ಯೆದವ ನೋಡ್ರಿ 0 1 2 3 4 ಏನಾದ್ರು ಇದ್ರಾಗ ಐತೆ ಇಲ್ಲ. 5 6 7 8 9ರಲ್ಲಿ 5 ಇಲ್ಲ ಐತೆ ನೋಡ್ರಿ. ಅಂದರೆ ಇದೈತೆ. ಅಂದರೆ ಈ ಸಂಖ್ಯೆಗಳಿದ್ದರೆ 1 ಕೂಡಿಸಿ, ಇದಿದ್ದರೆ 0 ಕೂಡಿಸಿ. ಕ್ಲಿಯರ್? ಆ ಗುಂಪಲ್ಲಿ ಐತೆ. ಹಾಗಾಗಿ ಇದು 5 ಇದ್ದಕ್ಕೆ ಇದಕ್ಕೆ 1 ಕೂಡ್ಸಂಬ್ರಿ. ಈಗ ನೋಡ್ರಿ ಏನು ಮಾಡೋಕಪ್ಪ ಅಂದರೆ ಈ ಸಂಖ್ಯೆ ಅನ್ನೋದು ಏನಾಗುತ್ತೆ 0 ಆಗುತ್ತೆ. ಸೊ ಉಳುಕಿದ್ದೆಲ್ಲ ಬರ್ಕೋಬೇಕು. 2ಕ್ಕೆ 1 ಕೂಡಿಸಿ 3, 6ಕ್ಕೆ 6, 9ಕ್ಕೆ 9. ಇದರ ನಂತರ ಉಳಿದ ಸಂಖ್ಯೆ ಎಲ್ಲ 0. ಅರ್ಥಾತ್ ಅನ್ನೋದು ಬೇಕು. ಇದಕ್ಕೊಂದು ಮಾಡ್ತೀನಿ ಗೊತ್ತಾಗುತ್ತೆ. ಬರೀ ಇದಕ್ಕೆ 10ರ ಸ್ಥಾನ ಯಾವುದು ಇದು. ಈ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ನೆಕ್ಸ್ಟ್ ಅದರ ಬಲಗಡೆ ಸ್ಥಾನ ಯಾವುದೈತೆ 4 ಐತೆ. 4 ಯಾವ ಗುಂಪಲ್ಲಿ ಬರುತ್ತೆ ನೋಡ್ರಿ, ಇದರ ಬರೋಕೈತೆ. ಈ 4 ಬಂದಕ್ಕೆ 0 ಕೂಡಿಸ್ಬೇಕು, ಇಲ್ಲೇ ಕೂಡಿಸ್ಬೇಕು. ಸೊ 4 + 0 4, ಈ 4 4,
ಈ 2ಕ್ಕೆ 2 ಅಂದರೆ ಈ ಸಂಖ್ಯೆ 0 ಆಗುತ್ತಾ. ಈಗ ನೋಡಿರಿ ಇವೆರಡಕ್ಕೆ ನಾವೇನು ಮಾಡಿದ್ವಿ ಅಂದಾಜು ಮಾಡಿದ್ವಿ. 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಮೊತ್ತ ಕರೆಂಟ್ ಅಂತ ಹೇಳೋಣ. ಈಗ ನೋಡು ಇದನ್ನು ಮೊತ್ತ ಮಾಡೋದು. ಮೊತ್ತ ಅಂದ್ರೆ ಏನು ಕೂಡಿಸ್ಬೇಕು. ಈ 9630ಕ್ಕೆ 2440 ಕೂಡಿಸ್ರಿ. 0ಗೆ 0, 4 3 7, 6 4 10 0 ಕ್ಯಾರಿ, 6 4 10 0 1 ಕ್ಯಾರಿ, 9 1 10 + 2 12, 12,070. ಈ ಆಪ್ಷನ್ ಇಲ್ಲೈತೆ ನೋಡಿರಿ. ಮೊದಲನೇ ಆಪ್ಷನಲ್ಲಿ ಸರಿ ಇದೆ ಉತ್ತರ. ಸರಿ ಉತ್ತರ ನಿಮಗೆಲ್ಲ ಅರ್ಥ ಆಯ್ತಲ್ಲ ಹೇಳಿದ್ದು. ಕೇವಲ ಸಿಂಪಲ್ ಗಮನ ಇರೋ ಯಾವಾಗಲೂ ಯಾವುದೇ ಸ್ಥಾನ ಇರಲಿ ಅದರ ಬಲಗಡೆ ಸ್ಥಾನವನ್ನು ಗಮನ ಇದರಲ್ಲಿಟ್ಟುಕೊಂಡು ಈ ಅಂಕಿಗಳಿದ್ದರೆ 0ಯನ್ನು ಕೂಡಿಸಿ, ಈ ಅಂಕಿಗಳಿದ್ದರೆ 1ಅನ್ನು ಕೂಡಿಸಿ ಅಷ್ಟೇ. ಮತ್ತು ಉಳಿದ ಮುಂದಿರ್ತಕ್ಕಂಥ ಸಂಖ್ಯೆಗಳೆಲ್ಲ 0 ಆಗ್ತವೆ. ಮುಂದಿನ ಪ್ರಶ್ನೆ ಮಾಡಿ. ಪ್ರಶ್ನೆ ಸಂಖ್ಯೆ ಏನು ಹೇಳುತ್ತೆ 7 ಅಂದರೆ ನೋಡ್ರಿ 5000 ಮೀಟರನ್ನು ಕಿಲೋಮೀಟ್ರಿಗೆ ಪರಿವರ್ತಿಸಿ ಅಂತ ಹೇಳಿದ್ದಾರೆ. 5000 ಮೀಟರ್ನ ಕಿಲೋಮೀಟ್ರಿಗೆ ಪರಿವರ್ತಿಸ್ಬೇಕಂದ್ರೆ ಏನು ಮಾಡ್ಬೇಕು? ನಾವು ಸರಿಯಾಗಿ ಗಮನ ಕೊಡಬೇಕು. ಇದು ಮೀಟ್ರದ್ದು ಕಿಲೋಮೀಟ್ರ್. 1 ಕಿಲೋಮೀಟ್ರಿಗೆ ನಮಗೆ ಯಾವಾಗಲೂ ಗೊತ್ತಿರಬೇಕು 1 ಕಿಲೋಮೀಟ್ರಿಗೆ 1000 ಮೀಟ್ರ್. ಸೊ ಇಲ್ಲಿ 5000 ಮೀಟ್ರ್ ಅಂದರೆ ಎಷ್ಟು ಕಿಲೋಮೀಟ್ರ್ ಅಂತ ಕೇಳಿದ್ರೆ ನಾವು ಡೈರೆಕ್ಟಾಗಿ ಹೇಳ್ಬೋದು 1000ಕ್ಕೆ 1 ಕಿಲೋಮೀಟ್ರ್ ಅಂದರೆ 5000ಕ್ಕೆ 5 ಕಿಲೋಮೀಟ್ರ್ ಬರ್ತೈತಿ. ಆದರೆ ನಾವು ಗಣಿತ ಲೆಕ್ಕ ಮಾಡ್ತಾಯಿದ್ವಿ ಅಂದಾಗ 5000 ಮೀಟ್ರನ್ನು ಕಿಲೋಮೀಟ್ರ್ ಪರಿವರ್ತಿಸ್ಬೇಕಂದ್ರೆ ಇಲ್ಲಿ ನೆನಪಿರ್ಬೇಕು 1 ಕಿಲೋಮೀಟ್ರ್ 1000 ಮೀಟ್ರ್ ಅಲ್ಲ. ಹಾಗಾಗಿ 1000ದಿಂದ ಭಾಗಿಸ್ಬೇಕು. 1000 ಮೀಟ್ರಿಂದ ಭಾಗಿಸಿದಾಗ ನಮಗೆ ಮೀಟರ್ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಈ 3 ಸೊನ್ನೆಗಳು ಭಾಗ ಕಟ್ತಾ ಹೋಗಿ 5/1 ಅನ್ನೋದು 5 ಆಗಿ 5 ಕಿಲೋಮೀಟ್ರಿಗೆ ಪರಿವರ್ತನೆ ಆಗುತ್ತೆ. ಸೊ ನೋಡಿರಿ 1 ಕಿಲೋಮೀಟ್ರಿಗೆ 1000 ಮೀಟ್ರ್ ಆದರೆ 5 ಕಿಲೋಮೀಟ್ರ್ 5000 ಮೀಟ್ರ್. ಅವ್ರು ಕೇಳಿದ್ದೇನೆ ಜಸ್ಟ್ 5000 ಮೀಟ್ರನ್ನ ಕಿಲೋಮೀಟ್ರ್ ಪರ್ಸನ್ 50 ಕಿಲೋಮೀಟ್ರ್ ಬರುತ್ತೆ. ನಮ್ಮ ಉತ್ತರ ಆಪ್ಷನ್ ಎಯಲ್ಲಿ ಸರಿಯಾದ ಉತ್ತರವಿದೆ. ಮುಂದಿನ ಪ್ರಶ್ನೆಗೆ ಸಾಗೋಣ. ಪ್ರಶ್ನೆ ಸಂಖ್ಯೆ 8 ಏನು ಹೇಳುತ್ತೆ? ಒಂದು ಮೊಬೈಲ್ನ ಬೆಲೆ 1500 ಆದರೆ 15 ಮೊಬೈಲ್ನ ಬೆಲೆ ಎಷ್ಟಂತ ಕೇಳ್ತಿದ್ದಾರೆ. ಸೊ ಒಂದು ಮೊಬೈಲ್ಗೆ ಎಷ್ಟಂತೆ? ಇಷ್ಟಿದೆ. ಕೇಳಿದ ಒಂದು ಮೊಬೈಲ್ನ ಬೆಲೆ ಎಷ್ಟು ಮೊಬೈಲ್ ಕೇಳಾರ? 15 ಮೊಬೈಲ್ಗೆ ಎಷ್ಟು ಗುಣಿಸ್ಬೇಕ್ರಿ, ಗುಣಾಕಾರ ಲೆಕ್ಕ. ಇದು ಒಂದು ಮೊಬೈಲ್ ಬೆಲೆ ಅವ್ರು ಕೇಳಿದ 15 ಮೊಬೈಲ್. ಸೊ ಅದಕ್ಕೆ ಇಂಟು 15. ನಮಗೆ ಡೈರೆಕ್ಟ್ 15ರ ಬಗ್ಗೆ ಬಂದರೆ ಸಾಕು. ಸೊನ್ನೆಗಳಿದ್ದಾಗ 0ಯನ್ನು ಗುಣಿಸ್ಬಿಟ್ರೆ ಡೈರೆಕ್ಟ್ 0ಯನ್ನು ಹಾಕ್ಕೋಬೋದು. ಇಲ್ಲ ನಮಗೆ ಹಾಕ್ಕೊಂತೀವಿ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಈ ಗುಣಾಕಾರ ಬಿಟ್ರೆ ಆರಾಮ್ ಮಾಡಿರಿ, ಬೇಡ. 15ರಿಂದ ಮಾಡೋಣ ಡೈರೆಕ್ಟ್. 15 0 0, 15 0 0, 15 5 75, ಇಲ್ಲೊಂದು 7 ಕೆಳಗೆ 5, 15 1 15, 15ಕ್ಕೆ 7 ಸೇರಿಸಿದ್ರೆ 22. ಸೊ 22,500 ರೂಪಾಯಿ ಆಗುತ್ತೆ ಒಟ್ಟು ಬೆಲೆ. ಸೊ ಹಾಗಾಗಿ 15 ಮೊಬೈಲ್ನ ಬೆಲೆ 22,500 ರೂಪಾಯಿ. ನಮ್ಮ ಉತ್ತರ ಆಪ್ಷನ್ ಬಿ ಯಲ್ಲಿ ಸರಿಯಾದ ಉತ್ತರವಿದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ನೋಡಿ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಸೊ ತ್ರಿಜ್ಯ ಅಂದ್ರೆ ಏನು? ರೇಡಿಯಸ್. ಇದು ಡೆಫಿನೇಷನ್ ಏನು? ವೃತ್ತದ ಪರಿಧಿಯ ಮೇಲಿರ್ತಕ್ಕಂಥ ಈ ವೃತ್ತದಲ್ಲಿ ಯಾವುದೇ ಒಂದು ಪಾಯಿಂಟ್ ಆಗಿರ್ಬೋದು, ಯಾವುದೋ ಒಂದು ಪಾಯಿಂಟ್ ಆಗಿರ್ಬೋದು, ಈ ಪಾಯಿಂಟ್ ಯಾವುದಂತ ಈ ಪಾಯಿಂಟ್ ಅಂತ ತೊಗೊರಿ, ಇಲ್ಲ ಇದಂತ ತೊಗೊರಿ, ಎಲ್ಲೇನಾದ್ರು ತೊಗೊಳ್ರಿ, ಆ ಒಂದು ಪಾಯಿಂಟಿಂದ ಸೆಂಟರ್ ಪಾಯಿಂಟಿಗೆ ಕನೆಕ್ಟ್ ಇರ್ಬೇಕು ನೋಡಿ. ಈ ಸೆಂಟ್ರ್ ಪಾಯಿಂಟಿಗೆ ಏನಾಗಿರ್ಬೇಕು? ಕನೆಕ್ಟ್ ಆಗಿರ್ಬೇಕು. ಈ ಪಾಯಿಂಟ್ ಅಂದರೆ ವೃತ್ತದ ಮೇಲೆ ಯಾವುದೇ ಒಂದು ಬಿಂದು ವೃತ್ತ ಕೇಂದ್ರದಲ್ಲಿರ್ತಕ್ಕಂಥ ಬಿಂದುವಿಗೆ ಎಳೆದಿರ್ತಕ್ಕಂಥ ಒಂದು ಲೈನ್ಗೆ ನಾವು ತ್ರಿಜ್ಯ ಅಂತ ಕರಿತೀವಿ. ಸೊ ಇಲ್ಲಿದ್ದ ಯಾವುದಕ್ಕೆ ಲೈನ್ ಕನೆಕ್ಟ್ ಇದೆ? ಇಲ್ಲಿದ್ದ ಇಲ್ಲಿ ಕನೆಕ್ಟ್ ಇಲ್ಲ, ಇಲ್ಲಿದ್ದ ಇಲ್ಲಿಗೂ ಕನೆಕ್ಟ್ ಇಲ್ಲ. ಸೊ ಇಲ್ಲಿದ್ದು ಇಲ್ಲಿಗೆ ಅಷ್ಟೇ ಕನೆಕ್ಟ್ ಐತೆ ನೋಡಿರಿ. ಹಾಗಾಗಿ AO ಅಥವಾ OA ಅನ್ನೋದು ಒಂದು ತ್ರಿಜ್ಯ ಆಪ್ಷನ್ನಲ್ಲಿ. ಸೊ ಆಪ್ಷನ್ ಸಿ OA ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಕೇಂದ್ರ ಬಿಂದುವಿನಿಂದ ವೃತ್ತದ ಪರಿಧಿಯ ಮೇಲೆ ಯಾವುದೇ ಒಂದು ಬಿಂದುವಿಗೆ ಟಚ್ ಆಗಿದ್ದರೆ ಸಾಕು. ಇದಕ್ಕೆ ನಾವು ತ್ರಿಜ್ಯ ಅಂತ ಕರಿತೀವಿ. ಇದಕ್ಕೆ ನಾವು ಇಂಗ್ಲೀಷ್ನಾಗ ರೇಡಿಯಸ್ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 10 ಏನು ಹೇಳುತ್ತೆ ನೋಡ್ರಿ? 4400, 4800, ಅದೇ ರೀತಿ 5200. ಇಲ್ಲೊಂದು ಡ್ಯಾಶ್ ಇದೆ, ಇಲ್ಲೊಂದು ಡ್ಯಾಶ್ ಇದೆ. ಸಂಖ್ಯಾ ಸರಣಿ ಪೂರ್ಣಗೊಳಿಸಿ ಅಂತ ಹೇಳಿದರೆ ನೆಕ್ಸ್ಟ್ ಬರ್ತಕ್ಕಂಥ 2 ನಂಬರ್ಗಳು ಯಾವುವು ಅಂತ ನೋಡ್ರಿ. ಇಲ್ಲಿದ್ದ ಇಲ್ಲಿಗೆ ಸಂಖ್ಯಾ ಸರಣಿ ಅಂದೇಟಿಗೆ ಒಂದು ಪ್ಯಾಟ್ರನ್ ಇರುತ್ತೆ, ಸರಣಿ ಸರಿಯಾಗಿರ್ತಕ್ಕಂಥ ಒಂದು ಸರಣಿ ಇರುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡೋಕೆ ಮೊದಲು ಇಲ್ಲಿದ್ದ ಇಲ್ಲಿಗೆ ಏನು ಹೆಚ್ಚಾಗುತ್ತೆ? ಇದು 4400, ಇದು 4800, ಏನು ಹೆಚ್ಚಾಗುತ್ತೆ?
ಇಲ್ಲಿದ್ದು ಇಲ್ಲಿಗೆ 400 ಕೂಡಿಸ್ಯಾರ ಅಂದರೆ 400 ಹೆಚ್ಚಾಗೈತೆ ನೋಡ್ರಿ. 44 ಇರೋದು 48 ಆಗೈತೆ. ಸೊ ಅದೇ ರೀತಿ ಇಲ್ಲಿದ್ದು ಇಲ್ಲಿಗೆ ಏನಾಗೈತೆ, ಇವೆರಡು ಪ್ಲಸ್ ಆಗೈತೆ. ಅದೇ ರೀತಿ 4800ರಿಂದ 5200 ಆಗೋದಕ್ಕೆ ಏನು ಹೆಚ್ಚಾಗೈತೆ, ಇಲ್ಲಿ ಸಹ 400 ಹೆಚ್ಚಾಗಿದೆ. ಹೌದಲ್ವ ಮಕ್ಕಳು? ಅದೇ ರೀತಿ ಇಲ್ಲಿ ಏನಾಗೈತೆ ಅದನ್ನು ಇಲ್ಲಿ ಅದನ್ನೇ ಮಾಡಿರಿ. ಇಲ್ಲಿ ಸಹ 400 ಕೂಡಿಸ್ರಿ. 5200ಕ್ಕೆ 400 ಕೂಡಿಸ್ರಿ. 0065 ಅಂದರೆ 5600 ಈ ಉತ್ತರ. ಅದ್ರ ಮುಂದಿನ ಪ್ರಶ್ನೆ ಮುಂದಿನ ಉತ್ತರದವು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ರಿ, ಈಗ 5600 ಎಲ್ಲೈತೆ, ಇಲ್ಲೈತೆ ನೋಡ್ರಿ. ಸೊ ಅದೇ ರೀತಿ ಏನಾಯ್ತಪ್ಪ ಅಂತಂದರೆ ಈಗ ನೆಕ್ಸ್ಟ್ ನಂಬರ್ ಬೇಕಾ, ಸೇಮ್ ಇಲ್ಲಿದ್ದು ಇಲ್ಲಿಗೆ ಎಷ್ಟು ಮಾಡಿದ್ವಿ ನಾವು, ಇಷ್ಟು ಕೊಡ್ತೀವಿ 400 ಕೊಡ್ತೀವಿ. ಅದೇ ರೀತಿ ನೆಕ್ಸ್ಟಕ್ಕೂ 400 ಕೊಡ್ತೀವಿ. ಅದೇ 5600ಕ್ಕೆ ಮತ್ತು 400ನ ಕೂಡಿಸ್ರಿ. ನೆಕ್ಸ್ಟ್ ಮುಂದಿನ ಸಂಖ್ಯೆ ಸಿಗುತ್ತಾ, 0 0 6 4 10 5 1 6 6000. ಸೊ ಇದು ಈಗ ನೋಡ್ರಿ ಇಲ್ಲೇ ನೋಡ್ರಿ, ನಾ ಇದು ಸಿಕ್ಕಿದ ತಕ್ಷಣವೇ ಇದರ ನೆಕ್ಸ್ಟ್ ಉತ್ತರ ಸಿಗುತ್ತೋ ಆದರೆ ನಾವು ಚೆಕ್ ಮಾಡಿದ್ವಿ ಅಷ್ಟೇ. ಇದು ನೆಕ್ಸ್ಟ್ ಇಲ್ಲೇ ಐತೆ. ಸೊ ನಮ್ಮ ಆಯ್ಕೆ ಸಿ. ನಮ್ಮ ನೆನಪಿರಲಿ, ಇದು ಮೊದಲ ನಂಬರ್ ಇಲ್ಲಿ ಸಿಕ್ಕಿದ್ರೆ ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ಇದೇ ಉತ್ತರ ಆಗಿರ್ತದೆ. ಆದರೆ ನಮಗೆ ಕನ್ಫರ್ಮೇಷನ್ಗೆ 2 ನಂಬರ್ ಕಂಡಿದ್ವಿ. ಇದು ಆಪ್ಷನ್ ಸಿ ಆಗಿರ್ತದೆ. ಸರಿಯಾದ ಉತ್ತರ ಎಷ್ಟೇ. ಸರಣಿ ಅಂದ ತಕ್ಷಣ ಎಲ್ಲ ಸಂಖ್ಯೆಗಳು ಸಮನಾದ ಒಂದು ಸರಣಿಯನ್ನು ಹೊಂದಿರ್ತದೆ, ಅದನ್ನು ಹುಡುಕಬೇಕು. ಬನ್ನಿ ನೆಕ್ಸ್ಟ್. ಓಕೆ, ಇಲ್ಲಿಗೆ ಎಲ್ಲ ಕ್ವಶನ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನೋಡಿ, ಇಲ್ಲಿ ಇದೇ ರೀತಿ ಪ್ರತಿಯೊಂದು ವಿಡಿಯೋ ನಾವು ಮಾಡ್ತಾ ಇರ್ತೀವಿ. ಗಣಿತ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿರಿ, ತಪ್ಪಾದರೆ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿರಿ, ಎಲ್ಲ ಮಕ್ಕಳಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.